ಹಾಯ್ ಗೈಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತೊಂದು ಚಿಕನ್ ಗ್ರೇವಿ ಮಾಡೋಣ. ನೋಡಿ, ಚಿಕನ್ ಎಲ್ಲ ತೊಳೆದು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಮೊಸರು 1 ಬೌಲ್, 1 ಸ್ಪೂನು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ, ಹೋಮ್ಮೇಡ್ ಗರಂ ಮಸಾಲ ಹುಡಿ, ಕಸೂರಿ ಮೇಥಿ. ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕೋಣ. ಎಲ್ಲ ಮಿಕ್ಸ್ ಮಾಡಿ ಬಿಡಬೇಕು, ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಬಿಟ್ಟಿಡೋಣ. ಈಗ ಒಂದು 2 ಚಮಚ ಆಯಿಲ್ ಹಾಕ್ತೀವಿ. 2 ದೊಡ್ಡ ಈರುಳ್ಳಿ ಚಾಪ್ ಮಾಡಿ, ಹುರಿಯೋಣ. ಈಗ ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿಟ್ಟಿರುವ ಚಿಕನ್ ಹಾಕ್ತೀವಿ. 3/4 ಗಂಟೆ ಆಯಿತು ಮ್ಯಾರಿನೇಟ್ ಮಾಡಿಟ್ಟು ಹಾಕ್ತಿದ್ದೀನಿ. ಬೇರೆ ಏನು ಮಸಾಲ ಹಾಕೋದು ಬೇಡ. ಮ್ಯಾರಿನೇಟ್ ಮಾಡುವಾಗ ಎಲ್ಲ ಹಾಕಿದ್ದೀನಿ, ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ಏನು ಹಾಕೋದು ಬೇಡ. ನಿಮಗೆ ಜಾಸ್ತಿ ಗ್ರೇವಿ ಬೇಕಾದರೆ ಟೊಮಾಟೊ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ನಾನು ಇವಾಗ ಹಾಕ್ತಾ ಇಲ್ಲ. ಇವಾಗ ಸ್ವಲ್ಪ ನೀರು ಬಿಟ್ಟಿದೆ, ಕಲ್ಲಾಡಿಸ್ಕೊಳ್ಳೋಣ. ಸ್ವಲ್ಪ ಇದೇ ಬೌಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ, ಗ್ರೇವಿ ಬೇಕು. ಚೆನ್ನಾಗಿ ಬೇಯಬೇಕು. ಮುಚ್ಚಿಟ್ಟು ಬೇಯಿಸೋಣ. ಚೆನ್ನಾಗಿ ಬೇಯಬೇಕು. ಇವಾಗ ಒಂದು ಅರ್ಧ ಬೆಂದಿದೆ ಇದು. ನಾನಿದೊಂದು 3/4 kg ಚಿಕನ್ ಇದೆ ಇದರಲ್ಲಿ. ನೀವು ಜಾಸ್ತಿ ಮಾಡೋದಾದ್ರೆ ಅದಕ್ಕೆ ತಕ್ಕಂತೆ ಮಸಾಲೆ ಹಾಕ್ಕೊಳ್ಳಿ. ಈಗ ಅದು ಆಪ್ಷನಲ್, ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ ಅರ್ಧ. ಅದು ಫುಲ್ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದ್ರದ್ದು ಫ್ಲೇವರ್ ನನಗೆ ತುಂಬ ಇಷ್ಟ, ಅದಕ್ಕೆ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಯಬೇಕು. ಇದು ಬೆಂದಿದೆ, ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಬೇಯಲಿ. ನೋಡಿ, ಇವಾಗ ಬೆಂದಿದೆ ಚೆನ್ನಾಗಿ. ಗ್ರೇವಿನೂ ಇದೆ ನೋಡಿ. ಇನ್ನೂ ಜಾಸ್ತಿ ಗ್ರೇವಿ ಬೇಕು ಅಂದರೆ ಟೊಮೊಟೊ ಪೇಸ್ಟ್ ಹಾಕ್ಕೊಳ್ಳಿ. ನಾನು ಮೊಸರು ಜಾಸ್ತಿ ಹಾಕಿರೋದ್ರಿಂದ ಟೊಮಾಟೊ ಪೇಸ್ಟ್ ಹಾಕಿಲ್ಲ. ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಮೇಲೆ. ಗೈಸ್, ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಯಾರ್ಯಾರು ಮೊದಲನೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಜಿಯಾ ಕುಕ್ ವರ್ಲ್ಡ್ ಅಂತ. ಆಯಿಲ್ ಜಾಸ್ತಿ ಹಾಕಿಲ್ಲ, ಸ್ಕಿನ್ ಇದೆ ಚಿಕನ್ನಲ್ಲಿ, ಅದಕ್ಕೆ ನಾನು ಆಯಿಲ್ ಜಾಸ್ತಿ ಹಾಕಿರಲಿಲ್ಲ. ರೈಸ್ ರೆಡಿಯಾಗಿದೆ ನೋಡಿ, ರೆಡಿ ಇದೆ. ಈಸಿಯಾಗಿ ಮಾಡ್ಕೊಳ್ಬೋದು, ಬ್ಯಾಚುಲರ್ಸ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ತೆಗಿತಾ ಇದ್ದೀನಿ. ಇದು ಬ್ಯಾಚುಲರ್ಸ್ಗೆ ಈಸಿಯಾಗಿ ಮಾಡ್ಕೊಳ್ಬೋದು ರೂಮಲ್ಲಿ. ರುಚಿಯಾದ ಚಿಕನ್ ಗ್ರೇವಿ ರೆಡಿಯಾಗಿದೆ.